ಗಳಿಗೆ ಆಗಿನ ಹಿರಿಯರಿಗೆ ಅವರ ಮನಸ್ಸಿನಲ್ಲಿ ಇದೊಂದು ಸಂಕಲ್ಪ ಇತ್ತು ನೋಡಿ. ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿನೇ ಒಂದು ಶಾಲೆ ತೆಗೆದು ಮಕ್ಕಳಿಗೆ ಓದಿಸುವ ಸಂಕಲ್ಪ ಅವರಿಗೆಲ್ಲ ಏನು ಗೊತ್ತಿತ್ತು ಅಂದ್ರೆ, ಆ ಹಿರಿಯರಿಗೆ ಅರ್ಥವಾದದ್ದು ಏನು ಅಂದ್ರೆ, ಇಷ್ಟೆಲ್ಲ ಒಂದು ಶತಮಾನದ ಹಿಂದೆಯೇ ಇಂಥ ಒಂದು ಶ್ರಮದ ಸಂಕಲ್ಪ ಅವ್ರು ಯಾಕೆ ಮಾಡಿದ್ರಂದ್ರೆ, ಅವ್ರಿಗೆ ಗೊತ್ತಿತ್ತು. ಏನು ಗೊತ್ತಿತ್ತು ಅಂದ್ರೆ, ಭೂಮಿಯೊಳಗೆ ಬಿದ್ದ ಬೀಜ ಮಕ್ಕಳ ಎದೆಯಾಗಿ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಅವ್ರಿಗೆ ಗೊತ್ತಿತ್ತು. ಮನುಷ್ಯ ಬದುಕಿನ ಪ್ರತಿ ಹಂತದಲ್ಲಿಯೂ ಸಹಿತ ಅವನು ಯಾವುದೋ ಒಂದು ಹುಡುಕಾಟದಲ್ಲಿದ್ದ, ಯಾವುದೋ ಒಂದು ಎಕೋ ಆಗುತ್ತೆ. ಮನುಷ್ಯ ಜೀವನದ ಪ್ರತಿ ಹಂತದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ ಇಲ್ಲಿ ಬಿಟ್ರಿ ಒಂದು 5 ನಿಮಿಷ ಮುಗಿಸ, ಒಂದು 5 ನಿಮಿಷ ಮುಗಿಸ. ಮನುಷ್ಯ ಪ್ರತಿನಿತ್ಯದ ಬದುಕಿನಲ್ಲಿ ಯಾವುದೋ ಒಂದು ಧಾವಂತದಲ್ಲಿದ್ದಾನೆ. ಮನುಷ್ಯ ಅದು ರೀಸೌಂಡ್ ಆಕೈತಿ. ಮನುಷ್ಯ ಒಂದ್ 5 ನಿಮಿಷ ನೀವು ಸುಮ್ ಕುಂತ್ರ ಮಾತಾಡ್ತೀನಿ. ಗಲಾಟೆ ಆಗ್ತದೆ, ಡಿಸ್ಟರ್ಬನ್ಸ್ ಐತೆ ಭಾಳ. ಇಲ್ಲ ಅಂದ್ರೆ ನೀವು ಮಾತಾಡಿ. ತಮಗೆಲ್ಲ ಧನ್ಯವಾದಗಳು. ಎಲ್ರಿಗೆ ನಮಸ್ಕಾರಗಳು. ಈ ಸಂಘದ
ಸಂಸ್ಥಾಪಕರಲ್ಲೊಬ್ಬರಾದಂತಹ ಪರಂ ಪೂಜ್ಯ ಹಿಂದೆ ಏನು ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕರಾದಂತಹ ಪೂಜ್ಯ ಹಾನಗಲ್ ಕುಮಾರೇಶ್ವರರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರಿಗೆ ವೇದಿಕೆ ವತಿಯಿಂದ ಜಯ ಮಂಗಲಂ ಜಯ ನಮ ಪಾರ್ವತಿ ಪದಿಶಾರ ಮಹಾದೇವ್ ಶ್ರೀ ಗವಿಸಿದ್ದೇಶ್ವರ ಮಹಾರಾಜ್ ಕೆ ದಯವಿಟ್ಟು ಎಲ್ಲ ಸಭಿಕರಲ್ಲಿ ನಾನು ಮೊದಲೇ ಅನೌನ್ಸ್ ಮಾಡ್ತಾ ಇದ್ದೆ. ನೋಡ್ರಿ, ಎಷ್ಟೋ ಜನ ಅವರ ಆಶೀರ್ವಚನ ಕೇಳಬೇಕು ಅಂತ ಬಂದರೆ ನೀವು ಗಲಾಟೆ ಮಾಡಿದ್ದಕ್ಕೋಸ್ಕರ ಪೂಜ್ಯರು ನಿರ್ಗಮಿಸ್ಬಿಟ್ರು. ಇದು ಒಂದು ರೀತಿಯಾಗಿರುವಂತಹ ಅವಮಾನ ನಮ್ಗೆಲ್ಲರಿಗೂ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಶಾಂತತೆಯನ್ನ